ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ರೀಡಿಂಗ್ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಫೀಲಿಂಗ್ಸ್ ಏನಿದೆ, ದಿಸ್ ಈಸ್ ಓನ್ಲಿ ಫಾರ್ ಆಗಸ್ಟ್ ಮಂತ್ಗಾಗಿ ಆಗಿರುತ್ತೆ. ಲವ್ ನೋಟ್ಸ್ ಆಲ್ರೆಡಿ ನಾನು ಇಲ್ಲಿ ಶಫಲ್ ಮಾಡಿ ತೆಗೆದಿದ್ದೀನಿ. ಯು ಹ್ಯಾವ್ ಟು ಜಸ್ಟ್ ಸೆಲೆಕ್ಟ್ ನೀವು ಹುಟ್ಟಿರುವ ಡೇಟ್ ಆಫ್ ಬರ್ತ್, ಯಾವ ತಿಂಗಳಲ್ಲಿ ಹುಟ್ಟಿದಿರೋದು ಮ್ಯಾಟರ್ ಆಗಲ್ಲ. ದಿಸ್ ಈಸ್ ಆಲ್ ಅಬೌಟ್ ದ ನಂಬರ್, ದ ಡೇಟ್. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ 1st June ಆಗಿರಲಿ, 1st March ಆಗಲಿ, ವಾಟ್ ಎವರ್ ದ ಮಂತ್ ಇಸ್, ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 1 ಪೈಲ್ 2 ಅಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ದಿಸ್ ಈಸ್ ವಾಟ್ ದ ಪೈಲ್ 1 ಪೈಲ್ 2 ಇಸ್. ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀಡಿಂಗ್ನ ನೋಡ್ಬೋದು ನೀವು. ಓಕೆ, ಇದನ್ನು ನಾನು ಸ್ವಲ್ಪ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಆಲ್ಸೋ ಐಮ್ ಕೀಪಿಂಗ್ ಇಟ್ ಪೈಲ್ 2. ಪೈಲ್ 1 ರೀಡಿಂಗ್ ಮಾಡೋಣ ಫಸ್ಟು. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಸೆಲೆಕ್ಟ್ ಮಾಡಿರೋದು ಗೈಸ್. ಈಗ ನಿಮ್ಮ ಪರ್ಸನ್ ಕಡೆಯಿಂದ ಏನು ಸೀಕ್ರೆಟ್ ಫೀಲಿಂಗ್ಸ್ ಇದೆ ಅನ್ನೋದು ನೋಡೋಣ. ಬಿಕಾಸ್ ನಿಮ್ಮ ಫೀಲಿಂಗ್ಸ್ ನಾರ್ಮಲಿ ನಿಮಗೆ ಗೊತ್ತಿದೆ ಏನಿದೆ ಅನ್ನೋದು. ಸೊ ಅವ್ರ ಫೀಲಿಂಗ್ಸ್ ದೂರ ಇರೋದ್ರಿಂದ ಅಥವಾ ವಾಟ್ ಎವರ್ ಹತ್ತಿರ ಇದ್ರೂ ಕೆಲವೊಮ್ಮೆ ಫೀಲಿಂಗ್ಸ್ ಗೊತ್ತಾಗಲ್ಲ, ಅವ್ರೇನು ಭಾವಿಸ್ತಿದ್ದಾರೆ ನಮ್ಮ ಬಗ್ಗೆ ಅನ್ನೋದು, ರೈಟ್? ಸೊ ಹಾಗಾಗಿ ಈ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಮೆಸೇಜ್ ಪೈಲ್ 1 ಅವ್ರಿಗೆ ಬರ್ತಾ ಇರೋದು, ಬ್ಯೂಟಿಫುಲ್, ಯು ಆರ್ ಮೈ ಸೋಲ್ಮೇಟ್. Okay, this is the first message. Dreaming about you. You look so beautiful or handsome, vice versa. Trust me. I miss you. Trust me. I am not leaving you. Okay. Tell you soon, wait. I want you. I wish everything was easy. I'm sorry, please forgive me. Okay. So ಆಗಸ್ಟ್ ಮಂತಲ್ಲಿ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್, ಟು ಬಿ ಹಾನೆಸ್ಟ್ ಗೈಸ್, ಯು ಆರ್ ಮೈ ಸೋಲ್ಮೇಟ್. ಅವರಿಗೊಂದು ಸೋಲ್ಮೇಟ್ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮಗೆ ಹೇಳ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಲೈಕ್ ನಿಮ್ಮ ಜೊತೆ ಒಂದು ಸೋಲ್ಮೇಟ್ ಫೀಲಿಂಗ್ಸ್ ಇದೆ, ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ರೊಮ್ಯಾಂಟಿಕ್ ಫೀಲಿಂಗ್ಸ್ ಡೆಫಿನೆಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ. ಆ್ಯಂಡ್ ಈ ಪರ್ಸನ್ ನಿಮಗೇನಕ್ಕೆ ಇನ್ನೂ ಕ್ರಶ್ ಇದ್ದೀರಾ, ಇನ್ನೂ ಜಸ್ಟ್ ಒನ್ ಸೈಡೆಡ್ ಲವ್ ಇದ್ರೂ ಡೆಫಿನೆಟ್ಲಿ ಇವ್ರು ಆಲ್ರೆಡಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಡ್ರೀಮಿಂಗ್ ಅಬೌಟ್ ಯು. ಸೊ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ನಿಮ್ಮ ಬಗ್ಗೆ ತುಂಬ ಕನಸು ಕಾಣ್ತಿದ್ದಾರೆ, ಡೇ ಡ್ರೀಮಿಂಗ್ ಆಲ್ಸೋ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಯು ಲುಕ್ ಸೊ ಬ್ಯೂಟಿಫುಲ್. ಈ ಪರ್ಸನ್ ಹೇಳ್ತಿದ್ದಾರೆ ನೀವು ತುಂಬ ಬ್ಯೂಟಿಫುಲ್, ತುಂಬ ಸುಂದರವಾಗಿ ಕಾಣಿಸ್ತೀರಾ ಅಂತ. ಆ್ಯಂಡ್ ನಿಮಗೇನಾದರೂ ಭಯ ಇದ್ದರೆ, ಲೈಕ್ ಇವ್ನನ್ನ ಬಿಟ್ಬಿಡ್ತಾರೆ ಅಥವಾ ಇವನ್ನ ಚೀಟ್ ಮಾಡಿಬಿಡ್ತಾರೆ, ಈ ಥರ ಏನಾದರೂ ಫಿಯರ್ ಇದೆ ಗೈಸ್, ದಿಸ್ ಪರ್ಸನ್ ಈಸ್ ನಾಟ್ ಲೀವಿಂಗ್ ಯು. ಐ ಆಮ್ ನಾಟ್ ಲೀವಿಂಗ್ ಯು ಅನ್ನೋ ಕನ್ಫರ್ಮೇಷನ್ ಮೆಸೇಜ್ ಬರ್ತಾ ಇದೆ ಇಲ್ಲಿ, ಕನ್ಫರ್ಮೇಷನ್ ಮೆಸೇಜ್. ಸೊ ದ ಐ ಆಮ್ ನಾಟ್ ಲೀವಿಂಗ್ ಯು ಇಸ್ ಹಿಯರ್. ನಿಮಗೇನು ಹೇಳ್ತಿದೆ ಅಂದರೆ ಈ ಪರ್ಸನ್ ನಿಮಗೆ ಎಂದು ಬಿಟ್ಟು ಹೋಗೋದಿಲ್ಲ ಅನ್ನೋ ಮೆಸೇಜ್ ಇದು. ಐ ಮಿಸ್ ಯು, ಟ್ರಸ್ಟ್ ಮೀ. ಸೊ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ಮಿಸ್ಸಿಂಗ್ ಯು. ನೀವೇನಾದರೂ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಯು. ಆ್ಯಂಡ್ ನೀವೊಂದು ಟ್ರಸ್ಟ್ ಮಾಡ್ತಾ ಇಲ್ಲ ಅಂದರೆ ಟ್ರಸ್ಟ್ ಮಾಡಿ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಟೆಲ್ ಯು ಸೂನ್ ವೆಯ್ಟ್. ಸೊ ಗೈಸ್, ಈ ಪರ್ಸನ್ ಮೆಸೇಜ್ ಏನಿದೆ ಇನ್ನೊಂದು ಅಂದರೆ, ನೀವೇನೋ ಕೇಳ್ತಿರ್ಬೋದು ಈ ಪರ್ಸನ್ಗೆ, ಅಥವಾ ನೀವು ಆಲ್ರೆಡಿ ಪ್ರಪೋಸ್ ಮಾಡಿಬಿಟ್ಟಿದ್ದೀರಾ, ಬಟ್ ಆ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಇದ್ದಾರೆ. ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಬೇಗ ಗುಡ್ ನ್ಯೂಸ್ ಕೊಡ್ತಾರೆ, ವೆಯ್ಟ್ ಮಾಡಿ. ವೈ ಆಮ್ ಸೇಯಿಂಗ್ ಗುಡ್ ನ್ಯೂಸ್? ಬಿಕಾಸ್ ಐ ವಾಂಟ್ ಯು. ದಿಸ್ ಪರ್ಸನ್ ಈಸ್ ಸೇಯಿಂಗ್ ಐ ವಾಂಟ್ ಯು. ಸೊ ಈ ಪರ್ಸನ್ಗೆ ನೀವು ಬೇಕಾಗಿದ್ದೀರಾ. ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ. ಮೇ ಬಿ ಈ ಪರ್ಸನ್ ಲೈಫಲ್ಲಿ ಬೇರೆ ಥರದ ಏನಾದರೂ ಟ್ರಾಮಾಸ್ ನಡೀತಿರ್ಬೋದು, ಅಥವಾ ಈ ಪರ್ಸನ್ ಬೇರೆ ಥರದ ಏನಾದರೂ ಫೇಸ್ ಮಾಡ್ತಾ ಇರ್ಬೋದು. ಹಾಗಾಗಿ ದಿಸ್ ಪರ್ಸನ್ ಈಸ್ ಆ್ಯಕ್ಚುಲಿ ನಾವು ಒಂದು ತುಂಬ ಸ್ವಲ್ಪ ಡಿಫಿಕಲ್ಟೀಸ್ ನಡೀತಾ ಇದೆ ಲೈಫಲ್ಲಿ ಅಂತ ಕಾಣಿಸ್ತಾ ಇದೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಸೊ ಗೈಸ್, ಈ ಪರ್ಸನ್ ಏನಾದರೂ ನಿಮ್ಮ ಜೊತೆ ಮಿಸ್ಟೇಕ್ ಮಾಡಿದ್ರು ಅಥವಾ ಏನೋ ಒಂದು ರಾಂಗಾಗಿ ಮಾತಾಡಿದ್ರು, ಬೈದಿದ್ರು ಅಂತ ಇದ್ದರೆ ಅದಕ್ಕೆ ಕ್ಷಮೆನೂ ಕೇಳ್ತಾ ಇದ್ದಾರೆ ಆಗಸ್ಟ್ ತಿಂಗಳಲ್ಲಿ ಅಂತ ಕಾರ್ಡ್ ಬರ್ತಾ ಇದೆ. ಮೇ ಬಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಸಾರಿ ಮೆಸೇಜ್ ಆರ್ ಕಾಲ್ ಫ್ರಮ್ ದಿಸ್ ಪರ್ಸನ್. ಓಕೆ, ಆ್ಯಂಡ್ ಇವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಏನು ಗಿಲ್ಟಿ ಫೀಲ್ ಆಗ್ತಿದೆ, ಅದನ್ನು ಅವ್ರು ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಅಂತಲೂ ಮೆಸೇಜ್ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜೀಸ್ ಹಿಯರ್. ಸೊ ಓವರಾಲ್ ಹೇಳಬೇಕು
ಏನಕ್ಕಂದರೆ ಇಲ್ಲಿ ಈ ಪರ್ಸನ್ ಆ್ಯಕ್ಚುಲಿ ಈ ಮಂತಲ್ಲಿ ತುಂಬ ಫೀಲ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಿಮ್ಮ ನಡುವೆ ಇರೋ ಒಂದು ಸೋಲ್ಮೇಟ್ ಕನೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ವಿಲ್ ಎಕ್ಸ್ಪ್ರೆಸ್ ದಟ್ ಅಂತಲೂ ಕಾಣಿಸ್ತಾ ಇದೆ. ಓಕೆ, ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೆಲೋ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ? ಈಗ ನಿಮ್ಮ ರೀಡಿಂಗ್ ಮಾಡೋಣ. ನಿಮಗಾಗಿ ಕಾರ್ಡ್ಸ್ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಪಿಂಕ್ ಒನ್. ಐ ವಿಲ್ ಅನ್ಬ್ಲಾಕ್ ಯು. ಓಕೆ, ಸೊ ಯಾರಾದರೂ ಬ್ಲಾಕ್ ಆಗಿದ್ದೀರಾ ಅಂದರೆ ದಿಸ್ ಈಸ್ ದ ಫಸ್ಟ್ ಮೆಸೇಜ್. ನಿಮ್ಮ ಪರ್ಸನ್ ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ, ವೆಯ್ಟ್ ಮಾಡಿ. ವೆರಿ ಸೂನ್ ಗಿವಿಂಗ್ ಯು ಅ ಗುಡ್ ನ್ಯೂಸ್. I'll make everything right. Be happy wherever you are. Please don't hurt me so much. I want to kiss you. You will always be in my memories. My dream boy athava my dream girl. Calling, texting very soon. Please come back. ಓಕೆ, ಸೊ ಗೈಸ್, ಇದು ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ನಿಮಗಾಗಿ ಸ್ಪೆಷಲಿ ಆಗಸ್ಟ್ ತಿಂಗಳಿಗಾಗಿ ಏನು ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ನೀವೇನಾದರೂ ಎಲ್ಲಾದರೂ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬ್ಲಾಕ್ ಆಗಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಿಂದ ಇವ್ರು ನಿಮಗೆ ಅನ್ಬ್ಲಾಕ್ ಮಾಡ್ತಾ ಇದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ದ್ಯಾಟ್ ದಿಸ್ ಪರ್ಸನ್ ಇಸ್ ಅನ್ಬ್ಲಾಕಿಂಗ್ ಯು. ಓಕೆ, ಈ ಪರ್ಸನ್ ನಿಮಗೆ ಅನ್ಬ್ಲಾಕ್ ಡೆಫಿನೆಟ್ಲಿ ಮಾಡ್ತಾರೆ. ಆ್ಯಂಡ್ ಕಾಲಿಂಗ್, ಟೆಕ್ಸ್ಟಿಂಗ್ ವೆರಿ ಸೂನ್ ಬರ್ತಾ ಇದೆ. ಸೊ ಏನಾದರೂ ನೀವು ತುಂಬ ಟ್ರೈ ಮಾಡಿಬಿಟ್ಟಿದ್ದೀರಾ ಹಾರ್ಡ್ ಆಗಿ ಅಂತಿದ್ರೆ ಈ ಪರ್ಸನ್ ಇವಾಗ ಡೆಫಿನೆಟ್ಲಿ ನಿಮಗೆ ಕಾಲ್ ಆ್ಯಂಡ್ ಟೆಕ್ಸ್ಟ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ವೆರಿ ಸೂನ್ ಗಿವಿಂಗ್ ಯು ಅ ಗುಡ್ ನ್ಯೂಸ್. ದಿಸ್ ಪರ್ಸನ್ ಇಸ್ ಗಿವಿಂಗ್ ಯು ಸಮ್ ಕೈಂಡ್ ಆಫ್ ಗುಡ್ ನ್ಯೂಸ್. ಸೊ ವೆಯ್ಟ್ ಮಾಡಿ. ಐ ಥಿಂಕ್ ತುಂಬ ಟೈಮಿಂದ ನಿಮ್ಗೆ ಯಾವುದೇ ರೀತಿಯ ಒಳ್ಳೆ ಕಮ್ಯುನಿಕೇಷನ್ ಈ ಪರ್ಸನ್ ಜೊತೆ ಆಗಿಲ್ಲ ಅಂತ ಕಾಣಿಸ್ತಿದೆ. ಬಟ್ ಆ ಥರ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಗುಡ್ ನ್ಯೂಸ್ ವೆರಿ ಸೂನ್. ಓಕೆ, ಆ್ಯಂಡ್ ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಈ ಮೆಸೇಜ್ ಸಮ್ ಕೈಂಡ್ ಆಫ್ ಟ್ರೂ ಡೀಪ್ ಲವ್ ಅಂತಲೂ ಹೇಳ್ಬೋದು. ನಿಮ್ಮ ಪರ್ಸನ್ ನಿಮಗೋಸ್ಕರ ಹೇಳ್ತಾ ಇದ್ದಾರೆ, ನೀನು ಎಲ್ಲಿದ್ರೂ ಹ್ಯಾಪಿ ಆಗಿರು. ಓಕೆ, ವೇರ್ ಎವರ್ ಯು ಆರ್, ನೀನು ಹ್ಯಾಪಿ ಆಗಿರು. ಆ್ಯಂಡ್ ಐ ವಿಲ್ ಮೇಕ್ ಎವ್ರಿಥಿಂಗ್ ರೈಟ್. ದಿಸ್ ಪರ್ಸನ್ ಈಸ್ ಆಲ್ಸೋ ಪುಟಿಂಗ್ ಎಫರ್ಟ್ಸ್. ಅಂದರೆ ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ಸ್ ಹಾಕಬೇಕು ಅಂತ ಆಗಸ್ಟ್ ತಿಂಗಳಲ್ಲಿ ಟ್ರೈ ಮಾಡ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಇವ್ರು ಎಲ್ಲ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಲೂ ಮೆಸೇಜ್ ಬರ್ತಿದೆ. ಆ್ಯಂಡ್ ಅಫ್ಕೋರ್ಸ್ ಐ ವಾಂಟ್ ಟು ಕಿಸ್ ಯು. ದಿಸ್ ಪರ್ಸನ್ ಈಸ್ ವೆರಿ ರೊಮ್ಯಾಂಟಿಕ್ಲಿ ನಿಮ್ಮ ಜೊತೆ ಕಮಿಟ್ ಆಗಿದ್ದಾರೆ ಅಥವಾ ಈ ಪರ್ಸನ್ಗೆ ನೀವು ತುಂಬ ಫಿಸಿಕಲಿ ಅಟ್ರ್ಯಾಕ್ಟಿವ್ ಇದ್ದೀರಾ ಅಂತಲೂ ಹೇಳ್ಬೋದು. ಟು ಬಿ ಹಾನೆಸ್ಟ್ ಐ ಆಮ್ ಗೆಟಿಂಗ್ ದ್ಯಾಟ್ ಎನರ್ಜಿ ಓನ್ಲಿ, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈ ಪರ್ಸನ್ಗೆ ಮೇ ಬಿ ನಿಮ್ಮನ್ನ ಕಿಸ್ ಮಾಡಬೇಕು ಅನ್ನೋ ಒಂದು ಆಸೆನೂ ಇರ್ಬೋದು ಅಂತ ಕಾಣಿಸ್ತಾ ಇದೆ. ಪ್ಲೀಸ್ ಕಮ್ ಬ್ಯಾಕ್ ಇರೋದ್ರಿಂದ ಇನ್ ಕೇಸ್ ನೀವು ಯಾರಾದರೂ ಪರ್ಸನ್ ನಿಮ್ಗೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಥವಾ ನೀವು ಬಿಟ್ಟಿದ್ದೀರಾ ಇವ್ರನ್ನ, ಈ ಥರ ಒಂದು ಎನರ್ಜಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಆ ಪರ್ಸನ್ ನಿಮ್ಗೆ ಇವತ್ತು ನೆನಪು ಮಾಡ್ಕೋತಿದ್ದಾರೆ ಆ್ಯಂಡ್ ದಟ್ ಪರ್ಸನ್ ವಾಂಟ್ ಯು. ಪ್ಲೀಸ್ ಕಮ್ ಬ್ಯಾಕ್ ಅನ್ನೋ ಮೆಸೇಜ್ ಅವ್ರ ಕಡೆಯಿಂದ ಬರ್ತಾ ಇದೆ. ಓಕೆ, ಆ್ಯಂಡ್ ಪ್ಲೀಸ್ ಡೋಂಟ್ ಹರ್ಟ್ ಮೀ ಸೋ ಮಚ್. ಐ ಥಿಂಕ್ ಯು ಯೂಸ್ ಟು ಹರ್ಟ್ ದೆಮ್ ಸೋ ಮಚ್. ನೀವು ಆ ಪರ್ಸನ್ಗೆ ತುಂಬ ಹರ್ಟ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಏನೋ ಲೈಕ್ ಮಾತಲ್ಲೇ ಟಾಂಟ್ ಮಾಡೋದು ಈ ಥರ ಏನಾದರೂ ನೀವು ಮಾಡ್ತಾ ಇದ್ರಿ ಅಂದರೆ ಆ ಪರ್ಸನ್ಗೆ ಅದು ತುಂಬ ಇರಿಟೇಟ್ ಆಗ್ತಿತ್ತು ಅಥವಾ ತುಂಬ ನೋವಾಗ್ತಿತ್ತು ಅವ್ರಿಗೆ ಅದರಿಂದ. ಸೊ ದಿಸ್ ಪರ್ಸನ್ ಇಸ್ ರಿಕ್ವೆಸ್ಟಿಂಗ್, ನನಗೆ ಹರ್ಟ್ ಮಾಡಬೇಡ, ತುಂಬ ನನ್ನ ಮನಸ್ಸು ನೋಸಕ್ಕೆ ಹೋಗಬೇಡ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್. ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ದಿಸ್ ಟು ಮೆಸೇಜ್ ಕನ್ಫರ್ಮ್ ದಟ್ ಈ ಪರ್ಸನ್ ನಿಮ್ಮನ್ನ ಪಡ್ಕೋಬೇಕು ಅದೇ ಪ್ರೀತಿ ಈ ಥರ ಅವ್ರು ಅನ್ಕೋತಾ ಇಲ್ಲ. ನೀವೆಲ್ಲೇ ಇದ್ರೂ ನೀವು ಹ್ಯಾಪಿಯಾಗಿರಬೇಕು, ನೀನು ಯಾವಾಗೂ ನನ್ನ ಮೆಮೊರೀಸಲ್ಲಿ ಇರ್ತೀಯ ಅನ್ನೋ ಒಂದು ಮೆಸೇಜು ಬರ್ತಾ ಇದೆ. ಮೈ ಡ್ರೀಮ್ ಬಾಯ್ ಅಥವಾ ಗರ್ಲ್. ಸೊ ಇವರು ಯಾವ ಥರ ಎವ್ರಿ ಒನ್ ಹ್ಯಾಸ್ ಸಮ್ ಕೈಂಡ್ ಆಫ್ ಡ್ರೀಮ್ ಅಲ್ವಾ, ನನಗೆ ಈ ಥರ ಇರಬೇಕು ಆ ಥರ. ಸೊ ಈ ಪರ್ಸನ್ಗೆ ಯಾವ ಥರ ಒಂದು ಡ್ರೀಮ್ ಇತ್ತು ಆ ಥರ ಒಂದು ವ್ಯಕ್ತಿ ನೀವಾಗಿದ್ದೀರಾ ಅಂತ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ನೀವೆಲ್ಲೇ ಇರಿ ಈ ಪರ್ಸನ್ ನಿಮ್ಗೆ ಯಾವಾಗಲೂ ಅವರ ಒಂದು ಮೆಮೊರೀಸಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ನಿಮ್ಮನ್ನ ನೆನಪು ಮಾಡ್ಕೋತಿರ್ತಾರೆ ಅಂತಲೂ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ಓವರಾಲ್ ಹೇಳಬೇಕು ಅಂದರೆ ಬ್ಲಾಕ್ ಆಗಿರೋರು ಅಥವಾ ಬ್ಲಾಕ್ ಆಗಿರೋ ಅನ್ಬ್ಲಾಕ್ ಆಗ್ತಾ ಇದ್ದೀರಾ ಆಗಸ್ಟ್ ಮಂತಲ್ಲಿ. ಆ್ಯಂಡ್ ಯಾರ್ಯಾರು ತುಂಬ ಟೈಮಿಂದ ಕಮ್ಯುನಿಕೇಷನಲ್ಲಿ ಇದ್ದಿಲ್ಲ, ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಏನಾದರೂ ತುಂಬ ಟೈಮಿಂದ ಒಳ್ಳೆ ಗುಡ್ ನ್ಯೂಸ್ ಬೇಕಾಗಿತ್ತು ಅಂದರೆ ಗುಡ್ ನ್ಯೂಸ್ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ರಿಲೇಷನ್ಶಿಪ್ನ ಸರಿ ಮಾಡೋಕ್ಕೆ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ನೀವೇನಾದರೂ ಇವ್ರು ತುಂಬ ಹರ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಇವ್ರಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ದ ರಿಕ್ವೆಸ್ಟ್. ಆ್ಯಂಡ್ ಈ ಪರ್ಸನ್ ಫಿಸಿಕಲಿ ನಿಮ್ಮ ಜೊತೆ ಸ್ವಲ್ಪ ಕ್ಲೋಸ್ ಆಗಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ
ನೀವೆಲ್ಲೇ ಇರಿ, ಹೇಗೆ ಇರಿ, ಬಟ್ ನೀವು ಖುಷಿಯಾಗಿರಬೇಕು. ಆ್ಯಂಡ್ ನಿಮ್ಮನ್ನು ಯಾವಾಗೂ ಅವ್ರ ಮೆಮೊರೀಸಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಮೆಸೇಜ್ ಸಹ ನನಗೆ ಇಲ್ಲಿ ಬರ್ತಾ ಇದೆ. ಸೊ ದಿಸ್ ಇಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಗೈಸ್. ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.